ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಫ್ರೈಸ್ ಮಾಡ್ತಾ ಇದ್ದೀನಿ. ಚಿಕನ್ ಇಷ್ಟಪಡೋರಿಗೆ ಈ ರೆಸಿಪಿ ತುಂಬಾನೇ ಇಷ್ಟ ಆಗುತ್ತೆ. ಇದನ್ನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಹೇಗ್ ಮಾಡೋದು ನೋಡೋಣ. ನಾನು 400 ಗ್ರಾಮ್ ಬೋನ್ಲೆಸ್ ಚಿಕನ್ ನ ತಗೊಂಡಿದ್ದೀನಿ. ಇದನ್ನ ಸಣ್ಣಗೆ ಉದ್ದ ಪೀಸ್ ಮಾಡ್ಕೋಬೇಕು. ಒಂದ್ ಬೌಲ್ಗೆ ಕಟ್ ಮಾಡಿರೋ ಚಿಕನ್ ಪೀಸು, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನು, ಜೀರಿಗೆ ಪೌಡರ್ 1 ಸ್ಪೂನು, ಕೊತ್ತಂಬರಿ ಪೌಡರ್ 1 ಸ್ಪೂನು, ಶುಂಠಿ ಪೌಡರ್ 1 ಸ್ಪೂನು, ಬೆಳ್ಳುಳ್ಳಿ ಪೌಡರ್ 1 ಸ್ಪೂನು, ಸೋಯಾ ಸಾಸ್ 1 ಸ್ಪೂನು, ಒಂದು ಎಗ್, ರುಚಿಗೆ ಉಪ್ಪು. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಯಾವುದೇ ರೀತಿಯ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ಲಿ ಯಾವುದೇ ಪೇಸ್ಟ್ ನ ಯೂಸ್ ಮಾಡಿಲ್ಲ. ಎಲ್ಲ ಪೌಡರ್ನೇ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಲ್ಸ್ಕೋಬೇಕು. ಈಗ ಆಲ್ ಪರ್ಪಸ್ ಪೌಡರ್ನ ಹಾಕೊಂತಾ ಇದ್ದೀನಿ, ಅರ್ಧ ಕಪ್ಪು. ಕಾರ್ನ್ ಫ್ಲೋರ್ನ ಅರ್ಧ ಕಪ್ ಹಾಕೋತಾ ಇದ್ದೀನಿ. ಇದೆರಡನ್ನೂ ಹಾಕಿದ್ಮೇಲೆ ಒಂದ್ ಮಿಕ್ಸ್ ಮಾಡಬೇಕು. ಈಗ ಪ್ಯಾನ್ ಅಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಕಲ್ಸಿಟ್ಟಿರೋ ಚಿಕನ್ ಹಾಕಿ ಬೇಯಿಸ್ಕೋಬೇಕು. ಫ್ಲೇಮ್ ನ ನೀವು ಲೋ ಅಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈಗ ರುಚಿಯಾಗಿರೋ ಹೋಟೆಲ್ ಸ್ಟೈಲ್ ಚಿಕನ್ ಫ್ರೈಸ್ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.